ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪಂಡ್ರಾಪುರಕ್ಕೆ ಬಂದಿದ್ದೀವಿ. ನೋಡಿ ರೂಮ್ ಹೆಂಗಿದೆ ಅಂತ. ಸೊ ತೋರಿಸ್ತೀನಿ ಒಂದು ಸಲ. ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಭಕ್ತಿ ನಿವಾಸ ಅಂತ ಹೇಳ್ಬಿಟ್ಟು ಈ ಥರ ರೂಮ್ಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಫ್ಯಾಮಿಲಿ ಇರೋಂತಹ ರೂಮ್ಗಳನ್ನೇ ನಾವು ತೊಗೊಂಡಿದ್ವಿ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿದ್ವಿ. ಬಾತ್ರೂಮು ಮತ್ತು ಕಬೋರ್ಡ್ಗಳೆಲ್ಲ ಸಿಸ್ಟಮೆಟಿಕ್ ಆಗಿತ್ತು. ಸೊ ನೋಡಿ, ಯಾರಾದರೂ ಪಂಡ್ರಾಪುರಕ್ಕೆ ಬಂದರೆ ಈ ಥರ ರೂಮ್ಗಳಲ್ಲೇ ಉಳ್ಕೊಳ್ಳಿ. ಅಲ್ಲಿ ಉಳ್ಕೋಬೇಡಿ. ತುಂಬ ಕಳ್ಳರಿದ್ದಾರೆ, ತುಂಬ ಮೋಸ ಮಾಡ್ತಾರೆ. ಸೊ ರೂಮಿಂದ ಹೊರಗಡೆ ಬಂದ್ರಂತೂ ಬ್ಯೂಟಿಫುಲ್ ಆಗಿರೋ ಈ ಪಾರ್ಕ್ ಕಾಣಿಸುತ್ತೆ. ಇಲ್ಲಿ ನಾವು ಈವ್ನಿಂಗ್ ಟೈಮು ಬಂದು ಓಡಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಇದೆ ಈ ಯಾತ್ರಿ ನಿವಾಸ ಅನ್ನೋದು. ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿದೆ. ಹೊರಗಡೆಯಿಂದ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಒಳಗಡೆ ರೂಮ್ಗಳೂ ಅಷ್ಟೇ ಇದೆ. ಎ ಸಿ ಬೇಕಂದರೆ ಎ ಸಿ, ನಾನ್ ಎ ಸಿ ಬೇಕಂದರೆ ನಾನ್ ಎ ಸಿನೂ ಸಿಗುತ್ತೆ. ಸೊ ನಿಮ್ಮ ಬಜೆಟಿಗೆ ತಕ್ಕ ಆಗಿರೋ ರೂಮ್ಗಳು ಇಲ್ಲಿ ಅವೈಲೇಬಲ್ ಸಿಗುತ್ತೆ. ಸೊ ನೀವು ಯಾರಾದರೂ ಈ ಕಡೆ ಬಂದರೆ ನೀವಿಲ್ಲಿ ವಿಸಿಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಕಾರ್ ಪಾರ್ಕಿಂಗಿಗೆ ಅಲ್ಲೆಲ್ಲಿ ಹೊರಗಡೆ ಜಾಗ ಇರೋದಿಲ್ಲ ರೀ. ಹಾಗಾಗಿ ಇಲ್ಲಿ ಇಷ್ಟು ಚೆನ್ನಾಗಿ ಕಾರ್ ಪಾರ್ಕಿಂಗ್ ಮಾಡ್ಬೋದು. ನಾವೀಗ ದೇವರ ದರ್ಶನ ಮಾಡಿಕೊಂಡು ಇವಾಗ ಮುಂದೆ ನಾವು ಶಿರಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಒಳಗಡೆ ಫೋನ್ ಅಲೋ ಇಲ್ಲ. ಹಾಗಾಗಿ ಯಾವುದು ವಿಡಿಯೋ ಆಯಿತು ಏನಾಯಿತು ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಯಾವುದೇ ಥರ ವಿಡಿಯೋಗಳನ್ನ ಮಾಡ್ಕೊಳ್ಳಿಲ್ಲ ನಾನು ಒಳಗಡೆ. ಸೊ ಅದಕ್ಕೆ ಅವ್ರು ಬಿಡುವುದೂ ಇಲ್ಲ. ನೋಡಿ ಇವಾಗ ನಾವು ಯಾತ್ರಿ ನಿವಾಸದಲ್ಲಿದ್ವಲ್ಲ. ಸೊ ನಮ್ಮ ಕಡೆ ಎಲ್ಲ ಯಾತ್ರಿ ನಿವಾಸ ಅಂತಾರೆ. ಆ ಕಡೆ ಮಹಾರಾಷ್ಟ್ರದಲ್ಲಿ ಭಕ್ತಿ ನಿವಾಸ ಅಂತ ಹೇಳ್ಬಿಟ್ಟು ಹಾಕಿ ಚೆನ್ನಾಗಿ ದುಡ್ಡು ಹೊಡಿತಾರೆ. ಸೊ ತುಂಬ ಮೋಸ ಜಾಸ್ತಿ. ನೋಡಿಕೊಂಡು ಹುಷಾರಾಗಿ ಇರಬೇಕಷ್ಟೇ. ಇವಾಗ ನಾವಿಲ್ಲೆಲ್ಲ ಹೊರಗಡೆ ಚೆನ್ನಾಗಿದೆ ಒಂದೆರಡು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಆ ಭಕ್ತಿ ನಿವಾಸದ ಎದುರುಗಡೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ನಾವು ಪಂಡ್ರಾಪುರಿಂದ ಶಿರಡಿಗೆ ಹೋಗೋಣ ಅಂತೇಳಿ ಶಿರಡಿ ರೋಡಿಗೆ ಬಂದ್ವಿ. ಸೊ ಅಲ್ಲಿ ನೋಡಿ ಪಾಂಡುರಂಗ ವಿಠಲ ಅವರು ಎಷ್ಟು ಚೆನ್ನಾಗಿ ದೊಡ್ಡ ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ. ಇಲ್ಲೇ ಎಲ್ಲರೂ ಕೈ ಮುಕ್ಕೊಂಬಿಡಿ, ಯಾಕೆಂದರೆ ಒಳಗಡೆ ಫೋನು ಅಲೋ ಇಲ್ಲ. ಹಾಗಾಗಿ ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಬನ್ನಿ ಇವಾಗ ನಾವು ಹೊರಡೋಣ. ಸಾಯಿಬಾಬಾ ಶಿರಡಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಫ್ರೆಂಡ್ಸ್, ಇದು ಶಿವಾಜಿ ಸರ್ಕಲ್. ಅಳಬಾರ್ದು. ಅವೀಗ ಎಲ್ಲ ಉಂಟು ಹೇಳಪ್ಪಾಜಿ? ಹಾಯ್ ಮಾಡ್ತಾರ. ಹಾಯ್ ಮಾಡು. ನೋಡಿ ಫ್ರೆಂಡ್ಸ್, ಇಲ್ಲೇ ಹೊಲದಲ್ಲಿರೋಂಥ ಮ್ಯಾಂಗೋನ ನನ್ನ ಮಗು ನಾವು ಎಲ್ಲರೂ ತಿಂತಾ ಇದ್ವಿ. ಹಿಂದ್ಗಡೆ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಉಪ್ಪು ಹಾಕ್ತಾ ಇದ್ದಾರೆ. ಮನೆಯಿಂದ ಮಂಡಳ ಎಲ್ಲ ಮಾಡ್ಕೊಂಬಂದೀವಿ. ಸುಮ್ಮನೆ ದಾರಿಲಿ ಹೋಗ್ತದೆ ನಾನಂತ. ಓಕೆ, ದಾರಿಲಿ ನಮಗೆ ಮಾವಿನ ಹಣ್ಣು ಸಿಕ್ತು ತಿನ್ನಲಿಕ್ಕೆ. ಚೆನ್ನಾಗಿ ತಿಂದ್ಬಿಟ್ಟು ಒಂದಿಷ್ಟು ಹರ್ಕೊಂಡು ಇಟ್ಕೊಂಡು ಮತ್ತು ಇವಾಗ ನಾವು ಮಂಡಳ ಅದು ಇದು ತೊಗೊಂಡು ರೆಸ್ಟ್ ಮಾಡಿಕೊಂಡು ಈಗ ಮತ್ತೆ ಶಿರಡಿ ಕಡೆ ಹೊರಡ್ತಾ ಇದ್ವಿ. ಬನ್ನಿ ಹೋಗೋಣ. ಓಕೆ, ನಾವೀಗ ತುಂಬ ಇನ್ನೂ ದೂರ ದಾರಿ ಇದೆ ನಮಗೆ ಸಾಗಲಿಕ್ಕೆ. ನಾನು ನಿಮಗೆ ಶಿರಡಿ ಹೋದ್ಮೇಲೆ ಸಿಗ್ತೀನಿ. ಹಾಗಾಗಿ ನೀವು ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಪಂಡ್ರಾಪುರ ನೋಡಿದರೆ ಪಂಡ್ರಾಪುರ ಅಂತ ಮೆಸೇಜ್ ಮಾಡಿ. ಸೊ ಓಕೆ, ನಾವು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಶಿರಡಿಲಿ ಸಿಗ್ತೀನಿ. ಸೊ ಬಾಯ್.